ಗ್ರಾಹಕರ ಸೋಗಿನಲ್ಲಿ ಬಂದು ದರೋಡೆಗೆ ಯತ್ನ. ಜ್ಯುವೆಲರಿ ಅಂಗಡಿ ಮಾಲೀಕನ ಮೇಲೆ ಫೈರಿಂಗ್. ಜ್ಯುವೆಲರಿ ಶಾಪ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಕಳ್ಳರು ದರೋಡೆಗೆ ಯತ್ನ ಮಾಡಿದ್ದು, ಜ್ಯುವೆಲರಿ ಅಂಗಡಿ ಮಾಲೀಕನ ಮೇಲೆ ಗುಂಡಿನ ದಾಳಿ ನಡೆಸಿರುವ ಘಟನೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಪ್ರೇಮಶಿವ ಜ್ಯುವೆಲರ್ಸ್ನಲ್ಲಿ ನಡೆದಿದೆ. ಇನ್ನು ಬುಲೆರೋ ಕಾರಿನಲ್ಲಿ 5-6 ಮಂದಿ ಬಂದಿದ್ದು, ಗ್ರಾಹಕರ ಸೋಗಿನಲ್ಲಿ ಅಂಗಡಿಗೆ ಪ್ರವೇಶಿಸಿದ್ದಾರೆ. ಮೊದಲು ಚಿನ್ನಾಭರಣಗಳನ್ನ ತೋರಿಸುವಂತೆ ಕೇಳಿ ಮಾತುಕತೆ ನಡೆಸುತ್ತಾ ಓಲೆಯನ್ನ ಖರೀದಿಸಿದ್ದಾರೆ. ಜೊತೆಗೆ ಮಾಲೀಕರ ಜೊತೆಯಲ್ಲಿ ಅವರ ಭಾಷೆಯಲ್ಲೇ ಮಾತನಾಡುತ್ತಾ ತಾವು ರಾಜಸ್ಥಾನದಿಂದ ಬಂದಿದ್ದೇವೆ ಅಂತಲೂ ತಿಳಿಸಿದ್ದಾರೆ. ಆದ್ರೆ ಮಾತನಾಡುತ್ತಿರುವಾಗಲೇ ಅಂಗಡಿಯೊಳಗೆ ಇದ್ದ ಇನ್ನಿಬ್ಬರು ದುಷ್ಕರ್ಮಿಗಳು ಏಕಾಏಕಿ ಗನ್ಗಳನ್ನ ಹೊರತೆಗೆದು ದರೋಡೆಗೆ ಯತ್ನಿಸಿದ್ದಾರೆ. ಸರ್ 2 ಗಂಟೆ ಇಬ್ರು ಬಂದ್ರು ಸರ್. ಏನ್ ಕೇಳಿದ್ರು ಸರ್ ಮೊದಲಿಗೆ? ಅದೇ ಬೆಲೆದು ಕಿವಿದು ರಿಂಗ್ ಕೊಡಿ ಅಂತ ನಮ್ಮ ಹುಡುಗಿ ರಿಂಗ್ ಕೊಟ್ರು. 800 ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ. ಒಂದು 15 ನಿಮಿಷ ಕಸ್ಟಮರ್ ಇತ್ತು ಫುಲ್ಲು. ಆಮೇಲೆ ಕಸ್ಟಮರ್ ಎಲ್ಲ ಹೋದ್ಮೇಲೆ ನಮ್ಮ ಹುಡುಗಿ ನಾನು ಊಟ ಮಾಡಕ್ಕೆ ಮನೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡು ಅಂತ ಕಳಿಸಿದೆ. ನಾವು ಕೌಂಟರ್ ಒಳಗಡೆ ಎಲ್ಲ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ತಾ ಇತ್ತು. ಅವಾಗ ಸೀದಾ ಕೌಂಟರ್ ಮೇಲೆ ಬಂದ್ಬಿಟ್ಟು. ಅದು ನಿಜವಾಗ್ಲೂ ಹಾಂ ರಿಯಲ್. ಈಗ ಜಾಸ್ತಿ ರೇಟ್ ಆಗಿದೆಯಾ? ಇಲ್ಲ ಅದು ರೇಟ್ ಇಲ್ಲ. ಆಮೇಲೆ ಗೊತ್ತಾಯ್ತು 5 ನಿಮಿಷ ಆದ್ಮೇಲೆ ಎಕ್ಸ್ಪೈರ್ ಆಗಿರೋದು. ಎಷ್ಟು ಸರಿ ಶೂಟ್ ಮಾಡೋದು ಸರ್? ಒಂದು 4-5 ಸೆಟ್ ಮಾಡಿದ್ವಿ. ಏನು ಹಿಂದಿಯವರ ಯಾರು? ಇಲ್ಲ ಅವ್ರು ಮೊದಲು ಹಿಂದಿ ಮಾತಾಡಿರೋದು. ಆಮೇಲೆ ಸ್ವಲ್ಪ ಮಾರ್ವಾಡಿ ಮಿಕ್ಸ್ ಆಗಿ ಮಾತಾಡಿದ್ರೆ ನಾನು ಮಾರ್ವಾಡಿ ಮಾತಾಡಿದ್ದೆ. ಯಾವ ಡಿಸ್ಟಿಕ್ ನಿಮ್ದು ಅಂತ. ನಮ್ದು ಅಜ್ಮೀರ್ ಅಂತ ಅವ್ರು ಹೇಳಿದೆ. ನಿಮ್ಮ ಡಿಸ್ಟಿಕ್ ಯಾವುದು? ನಮ್ದು ಪಾರ್ಲಿ ಅಂತ ಹೇಳಿದೆ. ಮೊದಲು ಏನಾದ್ರು ನೋಡಿದ್ರೆ? ಇಲ್ಲ ಸರ್, ನಾವು ನೋಡಿಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕುನ್ನಾರ ಅಂತ. ಅದಕ್ಕೂ ಮುಂಚೆ ಒಂದು 10 ನಿಮಿಷ ಇಲ್ಲೇ ಇದ್ದೆ ಶಾಪಲ್ಲಿ. ಊಟಕ್ಕೆ ಹೋಗಿ ಅಂದ್ರೆ ಓನರ್ ಸರ್ ಊಟಕ್ಕೆ ಹೋದೆ ಸರ್. ಅದಾಗಿ ಒಂದು 10 ನಿಮಿಷಕ್ಕೇನೆ ಫೈರ್ ಮಾಡಿದ್ದಾರೆ. ಬಟ್ ಸ್ಟಾರ್ಟಿಂಗು ನಮಗೆ ಹಿಯರಿಂಗ್ಸ್ ಬೇಕು ಅಂತ ಬಂದ್ರು. ಯಾವುದೇ ಡೌಟ್ ಬರೋ ಥರ ಏನು ಇದು ಮಾಡಿಲ್ಲ. ಹಿಯರಿಂಗ್ಸ್ ತಗೊಂಡ್ರು. ಎಲ್ಲ ತಗೊಂಡು ನಿಮ್ದು ಯಾವ ಊರು ಅಂದಕ್ಕೆ ರಾಜಸ್ಥಾನ್ ಅಂತಾನೆ ಹೇಳಿದ್ರು ಸರ್. ತಿರ್ಗಾ ಸರ್ ಹಿಂದಿಲಿ, ಕನ್ನಡ ಬರ್ತಾ ಇಲ್ಲ ಅವ್ರಿಗೆ. ಅವರು ಮಾರ್ವಾಡಿ ಭಾಷೆಯಲ್ಲಿ ಓನರ್ ಹತ್ರ ಮಾತಾಡಿದ್ರು. ಓಕೆ ಹಿಯರಿಂಗ್ ತಗೊಂಡ್ರು. ಮತ್ತೆ ಆಚೆ ಬಂದ್ರು. ನಾನು ಊಟಕ್ಕೆ ಹೋಗಿ ಅಂದ್ರು. ಊಟಕ್ಕೆ ಬಂದೆ ಸರ್. ಅದಾದ್ಮೇಲೆ ತಿರ್ಗಾ ಮತ್ತೆ ಹೋಗಿ ಫೈರ್ ಮಾಡಿ. ಇಲ್ಲ ಸರ್, ಜಸ್ಟ್ ನಾರ್ಮಲ್ ಆಗೇ ಮಾತಾಡಿದ್ರು. ಸರ್ ಅದು ಗೊತ್ತಿಲ್ಲ ಸರ್. ಇಲ್ಲ ಸರ್, ಇದುವರೆಗೇನು ಸರ್. ನಾನು 1.5 ಇಯರ್ ಇಂದ ಕೆಲಸ ಮಾಡ್ತೀನಿ. ಹಾ ಸರ್, ಇಬ್ಬರೇ ಬಂದಿದ್ವಿ ಸರ್. ಒಂದು ಸಿಲ್ವರ್ದು ಹಿಯರಿಂಗ್ಸ್ ತಗೊಂಡ್ರು ಅಷ್ಟೇ. ಹಾ ಸರ್, ಅಮೌಂಟ್ ಪೇ ಮಾಡುದು, ಮಿಕ್ಕಿ ಚೇಂಜನ್ನು ವಾಪಸ್ ಇಸ್ಕೊಂಡ್ರು ಸರ್. ಮತ್ತೆ ಆಚೆ ಬಂದ್ರು ಇವರು. ಮತ್ತೆ ಹೋಗಕ್ಕೆ ಅಂತಾನೆ ಬಂದ್ರು. ನಾನು ಊಟ ಕೊಡೆ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಫೈರ್ ಮಾಡ್ಬಿಟ್ಟಿದ್ರು ಸರ್. ಕ್ಯಾಶ್ ಕೊಟ್ರು ಸರ್. ಹೌದು ಸರ್, 1000 ರೂಪೀಸ್ ಕ್ಯಾಶ್ ಕೊಟ್ರು. 800 ರೂಪೀಸ್ ಆಗಿತ್ತು. 200 ವಾಪಸ್ ಕೊಟ್ವಿ ಅವ್ರಿಗೆ. ಹಾ ಸರ್, ನಾನು ಊಟಕ್ಕೆ ಹೋಗಿ ಅಂದ್ರು. ನಾನು ಊಟಕ್ಕೆ ಹೋದೆ. ಜಸ್ಟ್ ಅವ್ರು ಅಲ್ಲಿ ಕುತ್ಕೊಂಡು ಕಾರ್ನರ್ ಹತ್ರ ಊಟ ಮಾಡ್ತಾ ಇದ್ರು ಒಬ್ರೆ. ಇಲ್ಲಿ ಕಸ್ಟಮರ್ಸ್ ಅವರು ತಗೊಂಡಿದ್ರು. ಇಲ್ಲಿ ಕಸ್ಟಮರ್ಸ್ ಬೇರೆ ಕಸ್ಟಮರ್ಸ್ ಇದ್ರು. ಅವರು ಮಳೆ ಬಿಡ್ತು ಅಂತ ಹೋಗಿದ್ದಾರೆ. ಬಟ್ ಅವ್ರು ಯಾರು ಇಲ್ದಿರ ನೋಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ ಸರ್. ಇನ್ನು ಅಂಗಡಿ ಮಾಲೀಕ ಕುನ್ನಾರಾಮ್ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ ದುಷ್ಕರ್ಮಿಗಳು ಅವರ ಮೇಲೆ ಗುಂಡು ಹಾರಿಸಿದ್ದಾರೆ. ಗುಂಡು ತಗುಲಿದ ಪರಿಣಾಮ ಅಂಗಡಿ ಮಾಲೀಕ ಕುನ್ನಾರಾಮ್ ಗಾಯಗೊಂಡಿದ್ದು, ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಸುದ್ದಿ ತಿಳಿದ ಕೂಡಲೇ ದಾಬಸ್ಪೇಟೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ಥಳದಲ್ಲಿ 2 ಜೀವಂತ ಗುಂಡುಗಳು ಪತ್ತೆಯಾಗಿದ್ದು, ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಸರ್ಕಲ್ ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನು ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತ ಹೇಳ್ಬಿಟ್ಟು 800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯು ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಇವರಿಬ್ಬರು ಮಳೆ ಬರ್ತಾ ಇದೆ ಅಂತ ಮತ್ತೆ ಹೇಗೆ ಬಂದು ಕೂತ್ಕೋತಾರೆ. ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ.
ಹಿಂದಿಯಲ್ಲಿ ಮಾತಾಡ್ತಾರೆ. ಮತ್ತು ಈ ಓನರ್ ಕೇಳ್ತಾರೆ ನಿಮ್ದು ಯಾವ ಊರು ಅಂತ, ರಾಜಸ್ಥಾನ್ ಅಂತಾರೆ. ಅವರು ನಮ್ದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಲ್ವರ್ ತೋರಿಸಿ ಕೂಗಬೇಡ ಅಂತಾನೆ ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬಲರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ, ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಇನ್ನು ಈ ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ದಾಬಸ್ಪೇಟೆ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾಬಸ್ಪೇಟೆ.